ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. SSLC ವಾರ್ಷಿಕ ಪರೀಕ್ಷೆ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆ ಸರಣಿ ವಿಡಿಯೋ 4ಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳ್ಬಿಟ್ಟು ನಾನು ಉತ್ತಮ ರೀತಿಯಾದಂತಹ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಎಕ್ಸಾಮ್ಗೆ ಯಾವೆಲ್ಲ ಟಾಪಿಕ್ಸ್ಗಳಿರುತ್ತೋ ಅದರ ಮೇಲೆ ವಿಡಿಯೋಸ್ಗಳನ್ನ ಮಾಡ್ತಾ ಹೋಗ್ತಾನೆ. ಈಗಾಗಲೇ ಕಳೆದ ತರಗತಿನಲ್ಲಿ ನಾನು ಸುಮಾರು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಯಾರಾದರೂ ಅವುಗಳನ್ನ ನೋಡಿಲ್ಲ, ವಿಡಿಯೋಸ್ನ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ನಲ್ಲಿ ಇರುತ್ತೆ, ನೀವು ನೋಡ್ಬೋದು ಅಂತ ಹೇಳಿ ಹೇಳ್ತಾ, ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ಪದ್ಯದ ಬಗ್ಗೆ ತಿಳಿಸ್ಕೊಡ್ತೇನೆ. ಎಲ್ರಿಗೂ ಗೊತ್ತಿರೋ ತರ ನಿಮ್ಮ ಪ್ರಶ್ನೆ ಪತ್ರಿಕೆನಲ್ಲಿ 39ನೇ ಪ್ರಶ್ನೆ ಕಂಠಪಾಠ ಪದ್ಯ ಇರುತ್ತೆ. ಅಂದ್ರೆ ಅಲ್ಲಿ ಪದ್ಯವನ್ನ ಬರೀಬೇಕು. ಒಂದೇ ಪದ್ಯದ 2 ಪದ್ಯ ಭಾಗಗಳನ್ನ ಕೊಟ್ಟಿರ್ತಾರೆ. ಆ ಪದ್ಯದಲ್ಲಿ ನಿಮ್ಗೆ ಯಾವುದು ಚೆನ್ನಾಗಿ ಬರುತ್ತೋ ಆ ಪದ್ಯವನ್ನ ಬರೆದ್ರೆ ಸುಲಭವಾಗಿ 4 ಅಂಕಗಳನ್ನ ಗಳಿಸಬಹುದು. ನೀವು ಎಷ್ಟು ಅದೃಷ್ಟಶಾಲಿಗಳು ಅಂತ ಹೇಳಿದ್ರೆ, ಹಿಂದಿನ ವರ್ಷದ SSLC ವಿದ್ಯಾರ್ಥಿಗಳು ಏನಿದ್ರಲ್ವ, ಲಾಸ್ಟ್ ಬ್ಯಾಚ್ನವರು, ಅವರು 8 ಪದ್ಯಗಳನ್ನ ಕಲಿಬೇಕಿತ್ತು. ಆದ್ರೆ ಈ ಬಾರಿ ನೀಲನಕ್ಷೆಯನ್ನ ಪರಿಚಯಿಸಿರೋದ್ರಿಂದ ಆ ನೀಲನಕ್ಷೆಯ ಪ್ರಕಾರ ನೀವು ಕೇವಲ 3 ಪದ್ಯಗಳನ್ನ ಕಲ್ತ್ರೆ ಸಾಕಾಗುತ್ತೆ. ಆ 3 ಪದ್ಯಗಳಲ್ಲಿ 4 ಅಂಕಗಳನ್ನ ಸುಲಭವಾಗಿ ಗಳಿಸಬಹುದು ಅಂತ ಹೇಳಿ ಹೇಳ್ತಾ, ಇನ್ನ ಪದ್ಯವನ್ನ ಯಾವ ರೀತಿ ಬರೀಬೇಕು ಅಂತ ಹೇಳಿ ನೋಡೋದಾದ್ರೆ, ಪದ್ಯ ಬರೆಯೋದಕ್ಕಿಂತ ಮುಂಚೆ ಆ ಪದ್ಯದ ಹೆಸರನ್ನ ಬರೀಬೇಕು. ಹಾಗೆ ರಚನೆ ಅಂತ ಹೇಳಿ ಹಾಕಿ ಕವಿಯ ಹೆಸರನ್ನ ಬರೀಬೇಕು. ಇದಾದ ನಂತರ ಒಂದು ಸಾಲನ್ನ ಬಿಟ್ಟು ನೀವು ಪದ್ಯವನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಬೇಕು. ಇಲ್ಲಿ 3 ಇಂಪಾರ್ಟೆಂಟ್ ಪದ್ಯಗಳು ಯಾವುದು ಪರೀಕ್ಷೆನಲ್ಲಿ ಕೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸಂಕಲ್ಪ ಗೀತೆ, ವೀರಲವ ಹಾಗೆ ಕೌರವೇಂದ್ರನ ಕೊಂದೆ ನೀನು. ಈ 3 ಪದ್ಯದಲ್ಲಿ ಒಂದೊಂದು ಪ್ಯಾರಾಗ್ರಾಫ್ ಅನ್ನ ಕಲ್ತ್ರೆ ನೀವು ಸಾಕಾಗುತ್ತೆ. ಹಾಗೆ ಸುಮಾರು ವಿದ್ಯಾರ್ಥಿಗಳು ಪದ್ಯ ರಚನೆಯಲ್ಲಿ ಮಾಡ್ತಕ್ಕಂತಹ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಸಾಕಷ್ಟು ತಪ್ಪುಗಳನ್ನ ಮಾಡ್ತೀರಾ. ಹಾಗೆ ಮೊದಲನೇ ಸಾಲನ್ನ ಎಲ್ಲಿಗೆ ನಿಲ್ಲಿಸಬೇಕು, 2ನೇ ಸಾಲು ಎಲ್ಲಿಂದ ಪ್ರಾರಂಭವಾಗುತ್ತೆ, ಈ ವಿಷಯ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಈಗ ನಾಳಿನ ಭಾರತವು ಚತುರಂಗ ಬಲದಲ್ಲಿ ಅಂತ ಹೇಳಿದ್ರೆ, ಕೆಲವು ವಿದ್ಯಾರ್ಥಿಗಳು ಈ ನಾಳಿನ ಮುಂದೆನೆ ಅದನ್ನೇ ಸೇರಿಸ್ಬಿಟ್ಟಿರ್ತೀರಾ. ಹಾಗಾಗಿ ಮೊದಲನೇ ಸಾಲು ಎಲ್ಲಿಗೆ ಕೊನೆಗೊಳ್ಳುತ್ತೆ, 2ನೇ ಸಾಲು ಎಲ್ಲಿಂದ ಪ್ರಾರಂಭವಾಗುತ್ತೆ, ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇರಲಿ ಅಂತ ಹೇಳಿ ಹೇಳ್ತಾ, ಯಾವುದು ಇಂಪಾರ್ಟೆಂಟ್ ಪೋಯಮ್ಸ್ ಅದನ್ನ ಯಾವ ರೀತಿ ಪುನರಾವರ್ತನೆಯನ್ನ ನೀವು ಮಾಡ್ಕೋಬಹುದು ಅಂತ ಹೇಳಿ ನೋಡೋದಾದ್ರೆ, ಮೊದಲನೇದಾಗಿ ಸಂಕಲ್ಪ ಗೀತೆ ಪದ್ಯ. ಈ ಪದ್ಯದಲ್ಲಿ 2 ಪ್ಯಾರಾಗ್ರಾಫ್ ನ ನೀವು ಕಲಿಬೇಕಾಗತ್ತೆ. ಇಲ್ಲ ಒಂದು ಕಲ್ತಿದ್ರು ಕೂಡ ಓಕೆ. ನೋಡಿ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಇನ್ನ ನಂತರ ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ಮಾರಿ ಗೌತಣವಾಯ್ತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ, ಸುಬಟ ಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಮತ್ತೊಂದು ಪದ್ಯ ಯಾವುದು ಅಂತ ಹೇಳಿ ನೋಡೋದಾದ್ರೆ, ಲಕ್ಷ್ಮೀಶ ಕವಿ ರಚನೆ ಮಾಡಿರ್ತಕ್ಕಂತಹ ವೀರಲವ ಪದ್ಯ. ನೋಡಿ, ಪದ್ಯವನ್ನ ಸುಲಭವಾಗಿ ಚಿತ್ರದ ಮೂಲಕ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ ನೋಡೋಣ ಇವಾಗ. ನಂತರ ವಿದ್ಯಾರ್ಥಿಗಳೇ, ನೀವು ಕಲಿಬೇಕಾಗಿರೋ 3ನೇ ಪದ್ಯ ಅಂತ ಹೇಳಿದ್ರೆ, ಲಕ್ಷ್ಮೀಶ ಕವಿ ರಚನೆ ಮಾಡಿರ್ತಕ್ಕಂತಹ ವೀರಲವ ಪದ್ಯ. ವೀರಲವ ಪದ್ಯದಲ್ಲೂ ಕೂಡ 2 ಪದ್ಯಗಳಿದೆ. ಅದರಲ್ಲಿ ಸ್ವಲ್ಪ ಸುಲಭವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈಗ ಇರ್ತಕ್ಕಂತಹ ಪಾರ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ತೆಗೆದು ಉತ್ತರಿಯಮ್ಮ ಮುರಿದು ಕುದುರೆಯ ಗಳಕ್ಕೆ ಬಿಗೆದು, ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ಮಿಗೆ ನಡುಗಿ, ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು, ಬಡಿವರೆಮ್ಮನ್ ಎನ್ನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ, ಜಾನಕಿಯ ಮಗನಿದಕ್ಕೆ ಬೆದರುವನೇ ಪೋಗಿ, ನೀವೆಂದು ಲವನಗಡುತನದಿಂದೆ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ನೀಟಾಗಿ ಪದ್ಯವನ್ನು ಯಾವ ರೀತಿ ಕೊಟ್ಟಿದ್ದಾರೋ ಅದೇ ರೀತಿನೇ ಬರೀಬೇಕು. ಹಾಗೆ ಮೊದಲನೇ ಸಾಲು ಎಲ್ಲಿಗೆ ಕೊನೆಯಾಗಿದೆಯೋ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು. ಈ 3 ಪದ್ಯಗಳನ್ನು ನೀವು ನೀಟಾಗಿ ಕಲ್ತ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ 4 ಅಂಕಗಳು ನಿಮ್ಮದಾಗತ್ತೆ. ಮತ್ತೊಮ್ಮೆ ಪುನರಾವರ್ತನೆಯನ್ನು ಮಾಡೋಣ. ನೋಡಿ, ಇಲ್ಲಿ ಚಿತ್ರ ಸಮೇತ ಕೊಟ್ಟಿದ್ದಾರೆ. ಚಿತ್ರ ಸಮೇತ ಕೊಟ್ಟಿರೋದ್ರಿಂದ ನಿಮಗೆ ನೆನ್ಪಿಟ್ಕೊಳ್ಳೋದು ಕೂಡ ತುಂಬಾ ಸುಲಭವಾಗುತ್ತೆ. ಸಂಕಲ್ಪ ಗೀತೆ ಪದ್ಯ GS ಶಿವರುದ್ರಪ್ಪನವರು ರಚನೆ ಮಾಡಿರ್ತಕ್ಕಂಥದ್ದು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನಂತರ ಕೌರವೇಂದ್ರನ ಕೊಂದೆ ನೀನು ಪದ್ಯ ಕುಮಾರವ್ಯಾಸ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ಇಲ್ಲೂ ನೋಡ್ಬೋದು, ಮಾರಿಯ ಚಿತ್ರಣವನ್ನು ಕೊಟ್ಟಿದ್ದಾರೆ, ಮಹಾಭಾರತ ಯುದ್ಧದ ಸನ್ನಿವೇಶವನ್ನು ಕೊಟ್ಟಿದ್ದಾರೆ, ಚತುರಂಗ ಬಲವನ್ನು ಕೊಟ್ಟಿದ್ದಾರೆ. ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಮಾರಿ ಗೌತಣವಾಯ್ತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ, ಸುಬಟ ಕೋಟೆಯನ್ನು ತೀರಿಸಿಯೇ
ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಲಕ್ಷ್ಮೀಶ ಕವಿ ರಚನೆ ಮಾಡಿರ್ತಕ್ಕಂತಹ ವೀರಲವ ಪದ್ಯ. ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು, ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ಮಿಗೆ ನಡುಗಿ, ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರೆಮ್ಮನ್ ಎನ್ನಲು, ನಗುತೆ ಪಾರ್ವರ ಮಕ್ಕಳ್ ಅಂಜಿದೊಡೆ, ಜಾನಕಿಯ ಮಗನಿದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವನ್ ಅಗಡುತನದಿಂದ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ಈ ಕೇವಲ 3 ಪದ್ಯಗಳನ್ನು ಕಲ್ತ್ಕೊಂಡ್ರೆ 4 ಅಂಕಗಳು ನಿಮ್ಮದಾಗುತ್ತೆ. ದಿನಕ್ಕೆ 1 ಬಾರಿಯಾದರೂ 3 ಪದ್ಯಗಳನ್ನು ಬರೆದು ಅಭ್ಯಾಸ ಮಾಡಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.